ಇವತ್ತು ಇಲ್ಲಿ ಮುಹೂರ್ತ ಮಾಡ್ತಾ ಇದ್ದೀವಿ. ಮೈತ್ರಿ ಅವರು ಪ್ರೊಡ್ಯೂಸ್ ಮಾಡ್ತಿರುವಂಥ ಸಿನಿಮಾ ಪ್ರಶಾಂತ್ ವರ್ಮಾ ಅವರ ಒಂದು ಪ್ರಶಾಂತ್ ವರ್ಮಾ ಯೂನಿವರ್ಸ್. ಸೊ ಹನುಮಾನ್ ಮಾಡಿದರು. ಸೊ ಹಾಗಾಗಿ ಅದರ ಮುಂದುವರಿದ ಭಾಗವಾಗಿ ಜೈ ಹನುಮಾನ್ ಮಾಡ್ತಾ ಇದ್ದಾರೆ. ನಾನು ಇನಿಷಿಯಲಿ ಪ್ರೊಡ್ಯೂಸರ್ಗೆ ಮತ್ತು ಪ್ರಶಾಂತ್ ಅವರಿಗೆ ಹೇಳಿದ್ದೆ, ಅಂದರೆ ಹನುಮಂತ ಹುಟ್ಟಿರುವಂಥ ಜಾಗ ಅಂಜನಾದ್ರಿಲಿ ಮುಹೂರ್ತ ಮಾಡೋಣ ಅಂತ ಅಂದ್ಕೊಂಡು. ಸೊ ಅದೇ ಥರದಲ್ಲಿ ಇಡೀ ತಂಡ ಇವತ್ತು ಬಂದು ನಮ್ಮ ನಿರ್ಮಾಪಕರು, ನಿರ್ದೇಶಕರು, ಇಡೀ ತಂಡದವರು ಇಲ್ಲಿ ಬಂದಿವತ್ತು ಮುಹೂರ್ತ ಮಾಡಿ ಹನುಮಂತನ ಆಶೀರ್ವಾದ ಪಡ್ಕೊಂಡು ಚಿತ್ರೀಕರಣವನ್ನು ಮುಂದುವರಿಸುವಂಥ ಯೋಚನೆಯಲ್ಲಿ ಬಂದಿದ್ದೀವಿ ಎಲ್ಲರೂ. ಸೊ ಎಲ್ಲರೂ ಆಶೀರ್ವಾದ ಪಡೆದಿದ್ದೀವಿ, ಖುಷಿಯಾಗಿದೆ ಎಲ್ಲರಿಗೆ. ಸೊ ಈ ಸೋ ಬ್ಲೆಸ್ಡ್ ಹನುಮಂತನ ಒಂದು ಜನ್ಮಸ್ಥಳದಲ್ಲಿ ಒಂದು ಮುಹೂರ್ತ ಮಾಡಿಕೊಳ್ಳೋದು. ಅದು ನೀವೇ ಹೇಳಬೇಕು ನೆಕ್ಸ್ಟ್ ಏನು ಅನಿಸುತ್ತೆ ಅಂತ ಅಂದ್ಕೊಂಡು. ಯಾಕಂದರೆ ಇದಕ್ಕಿಂತ ಮುಂಚೆ ಕಾಂತಾರ ರಿಲೀಸ್ ಆಗಿಂತ ಮುಂಚೆನೇ ಅನೌನ್ಸ್ ಮಾಡಿದ್ವಿ ಈ ಫಿಲ್ಮ್ನ, ಜೈ ಹನುಮಾನ್ ನನ್ನ ಮುಂದಿನ ಸಿನಿಮಾ ಅನ್ನುವಂಥದ್ದು. ಸೊ ಅದೊಂದು ಪ್ರಶಾಂತ್ ವರ್ಮಾ ಅವರ ಒಂದು ಯೂನಿವರ್ಸಲ್ಲಿ ಇರುವಂಥ ಒಂದು ಇದು ಇಟ್ಸ್ ಅ ಡಿವೈನ್ ಫಿಲ್ಮ್. ಖಂಡಿತವಾಗ್ಲೂ ಅದೊಂದು ನನಗೂ ಕೂಡ ತುಂಬ ಖುಷಿಯಾಗಿ ಒಂದು ಅಂಥ ಒಂದು ಅವಕಾಶ ಅಂತ ಅಂದ್ಕೊಳ್ತೀನಿ. ಹನುಮನಿಗೆ ಒಂದು ಸೇವೆ ಕೊಡುವಂಥ ಒಂದು ಅವಕಾಶ ಅಂತ ಅಂದ್ಕೊಳ್ತೀನಿ. ಸೊ ಐ ಫೀಲ್ ಬ್ಲೆಸ್ಡ್, ಅಷ್ಟೇ ಹೇಳ್ಬೋದು, ಬೇರೆ ಏನು ಹೇಳ್ಬೋದು, ಮಿಕ್ಕಿ ನೀವು ಹೇಳ್ಬೋದು. ಬಂದಿದ್ದೀನಿ ನಾನು. ಸೊ ಕಾಂತಾರದಿಂದ ಇಲ್ಲಿಗೆ ಶಿಫ್ಟ್ ಆಗೋ ಪ್ರಾಸೆಸ್ಸಲ್ಲಿ ಇಲ್ಲಿ ಬಂದು ಆಶೀರ್ವಾದ ತೊಗೊಂಡು ಅಲ್ಲಿಂದ ನನ್ನ ಕೆಲಸಗಳನ್ನು ಶುರು ಮಾಡಿರೋವಂಥದ್ದು. ಸೊ ಮತ್ತೆ ಇಲ್ಲಿ ಬಂದು ಮುಹೂರ್ತ ಮಾಡಿದ್ದೀವಿ. ಮುಂದೇನು ಬರ್ತದೆ ಅದೆಲ್ಲ ಮುಂದೆ ಹೇಳ್ತೀವಿ. ಎಲ್ಲ ಇಲ್ಲೇ ಸ್ಟೋರಿ ಹೇಳ್ಬಿಟ್ರೆ ಹೆಂಗೆ ನೋಡೋಣ, ಅದೆಲ್ಲ ಡೈರೆಕ್ಟರ್ ಹೇಳ್ತಾರೆ. ಈಗಾಗಲೇ ಫಸ್ಟ್ ವಾಲ್ಪೇಪರ್ ರಿಲೀಸ್ ಆಗಿದೆ. ವಾಲ್ಪೇಪರ್ ಅಲ್ಲಿ ನೀವು ರಾಮನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀರಾ, ಏನಿದೆ ಅಂತ ಅದೆಲ್ಲ ಥಿಯೇಟರ್ ಅಲ್ಲಿ ನೋಡ್ಬೇಕು, ನೀವು ಸಿನಿಮಾ ನೋಡ್ಬೇಕು. ನೀವೆಲ್ಲ ಸ್ಟೋರಿ ಇಲ್ಲೇ ಕೇಳಿದ್ರೆ ಹೆಂಗೆ ನೀವು? ಆಂಜನೇಯ ಯಾಕಂದ್ರೆ ಇಡೀ ದೇಶಕ್ಕೆ ಅಲ್ಲ ಪ್ರಪಂಚಕ್ಕೆ ಆಂಜನೇಯ ಭಕ್ತರು ಸಾಕಷ್ಟಿದ್ದಾರೆ. ಈ ಮೆಸೇಜ್ ಏನಂತ ಸಿನಿಮಾಲ್ಲಿ ನೋಡ್ಬೇಕು ನೀವು. ಅದು ಭಕ್ತರಿಗೆ ತುಂಬ ಒಂದು ಭಕ್ತಿಯಿಂದ ನೋಡುವಂಥ ಒಂದು ಅದ್ಭುತ ಸಿನಿಮಾ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಥ ಒಂದು ಕಥೆಯನ್ನು ಮಾಡಿದ್ದಾರೆ ಪ್ರಶಾಂತ್ ಅವರು. ಸೊ ಹಾಗಾಗಿ ಎಲ್ಲರೂ ತುಂಬ ಒಂದು ಉತ್ಸುಕರಾಗಿದ್ದೇವೆ. ಎಲ್ರಿಗೂ ಒಂದು ಚಾರ್ಜ್ ಆಗಿದ್ದೀವಿ. ಎಲ್ಲರೂ ಇಂಥ ಒಂದು ಕಥೆಯನ್ನು, ಇಂಥ ಒಂದು ಸಿನಿಮಾ ಮಾಡೋದಕ್ಕೆ, ಜನರಿಗೆ ಇದನ್ನು ತಲುಪಿಸೋದಕ್ಕೆ, ರಾಮನ ಭಕ್ತರಾಗಲಿ ಹನುಮನ ಭಕ್ತರಾಗಲಿ ಎಲ್ರಿಗೂ ಖುಷಿ ಕೊಡುವಂಥ ಒಂದು ಭಕ್ತಿಯಿಂದ ಸಿನಿಮಾನ ನೋಡುವಂಥ ಒಂದು ಸಂದರ್ಭ ಕ್ರಿಯೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಂಜನೇಯ ಸಾಕಷ್ಟು ಭಾಳ ಜನ ವೇಟಿಂಗ್ ಆಗ್ತಾರೆ. ರಿಷಬ್ ಶೆಟ್ಟಿ ಅಂದರೆ ದೈವಿಕ ಭಕ್ತರು, ಆಂಜನೇಯನಿಂದ ಮತ್ತೆ ದೊಡ್ಡ ಸ್ಟಾರ್, ಮತ್ತೆ ದೊಡ್ಡ ಮಾಡೋದಲ್ಲಿ ಅದೆಲ್ಲ ನೀವು ಅದು ಪ್ರಶ್ನೆ ತುಂಬ ಇರ್ರೆಲೆವೆಂಟ್. ಅದೆಲ್ಲ ಅವನ ಪಾದಕ್ಕೆ ಎಲ್ಲವನ್ನ ಇಟ್ಟು ಕೆಲಸ ಮಾಡ್ಕೊಂಡು ಹೊಡ್ತೀವಿ. ಮಿಕ್ಕಿದ ಅವ್ನು ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಲ್ಲಿಗೆ ಹೋಗ್ತೀವಿ ಅಷ್ಟೇ. ಎಲ್ಲ ಸಿನಿಮಾಲ್ಲಿ ನೋಡ್ಬೇಕು ನೀವು. ಥ್ಯಾಂಕ್ ಯು. ಜೈ ಹನುಮಾನ್ ಸಿನಿಮಾದ ಮುಹೂರ್ತ ಮಾಡ್ತಾ ಇದ್ದೀವಿ ಇಲ್ಲಿ, ಅಷ್ಟಕ್ಕೆ ಉತ್ತರ. ಥ್ಯಾಂಕ್ ಯು. ಹನುಮನ್ ದಯಿಂದ ರಿಷಬ್ಗೆ ಹನುಮಾನ್ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ ಸಿಕ್ಕಿದೆ. ಸೊ ಆ ದೇವರ ಆಶೀರ್ವಾದದಿಂದ ಇದು ಹನುಮನ ಜನ್ಮಸ್ಥಳ. ಇಲ್ಲೇ ಬಂದು ಇವತ್ತು ನಮ್ಮ ಪ್ರೊಡ್ಯೂಸರು ಎಲ್ಲರೂ ಬಂದಿದ್ದಾರೆ, ಇಡೀ ಟೀಮ್ ಬಂದಿದೆ, ಡೈರೆಕ್ಟರ್ ಇದ್ದಾರೆ, ಎಲ್ಲರೂ ಬಂದು ಇವತ್ತು ಅವನ ಆಶೀರ್ವಾದ ತೊಗೊಂಡು ಇಲ್ಲಿಂದ ಮೊದಲನೇ ಹೆಜ್ಜೆ ತೊಗೊಳ್ಳೋಣ ಅಂತ ಹೊರಟಿದ್ದೀವಿ. ಮೈತ್ರಿ ಪ್ರೊಡಕ್ಷನ್ ಜೊತೆಗೆ ಫಸ್ಟ್ ಟೈಮ್ ಕೆಲಸ ಮಾಡ್ತಿರೋದು ರವಿ ಸರ್, ನವೀನ್ ಸರ್, ತುಂಬ ಒಳ್ಳೆ ಪ್ರೊಡ್ಯೂಸರ್ಸ್. ಅವ್ರ ಜೊತೆಗೆ ಒಂದು ಕೆಲಸ ಮಾಡೋದಕ್ಕೆ ಅವಕಾಶ ಸಿಗ್ತಿದೆ ನಮಗೆ. ಆ್ಯಂಡ್ ಪ್ರಶಾಂತ್ ವರ್ಮಾ ಅವರು ಆಲ್ರೆಡಿ ಒಂದು ಹನುಮಾನ್ ಮಾಡಿ ಪ್ರೂವ್ ಮಾಡಿದ್ದಾರೆ. ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಿದೆ. ಹನುಮಂತ ಕನ್ನಡಿಗ ಅವನು ಹುಟ್ಟಿದ ಸ್ಥಳದಿಂದ ಈ ಜರ್ನಿನ ಶುರು ಮಾಡ್ತಿರೋದ್ರ ಬಗ್ಗೆ ತುಂಬ ಖುಷಿ ಇದೆ. ಅವನ ಆಶೀರ್ವಾದ ಹಾಗೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಹಿಂದೆ ಹೇಗೆ ರಿಷಬ್ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಎಲ್ಲ ಸಿನಿಮಾಗಳಲ್ಲಿ, ಹಾಗೆ ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಬೇಕು. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.